ಅವರೇ ಗುರುಬಾವಂಗೆ ಏನೋ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಅದಕ್ಕೆಲ್ಲ ಸರಿಗೆ ಸಾಕ್ಷಿ ಸಿಗೋವರೆಗೂ ಸುಮ್ಮನೆ ಇರಬೇಕು. ಭಾವ ಇನ್ನೂ ಬದುಕಿದ್ದಾರೆ ಅಂತ ಚಿರಾಗ್ ಅವ್ರಿಗೆ ಹೇಳಿದ್ರೆ ಎಲ್ಲೋ ಇರೋ ಭಾವ ಅವ್ರ ಜೀವಕ್ಕೆ ತಿರ್ಗಾ ಅಪಾಯ ಆಗ್ಬೋದಲ್ವಾ? ಪರವಾಗಿಲ್ವೇ, ಪೊಲೀಸ್ ಥರ ಯೋಚನೆ ಮಾಡ್ತಾ ಇದ್ದೀರಾ? ಗುರುಭಾವ ಎಲ್ಲಿದ್ದಾರೆ ಅನ್ನೋ ವಿಷಯ ಕಂಡಿಡಿದ್ಮೇಲೆ ಅವ್ರಿಗೆ ಏನಾಯ್ತು ಅನ್ನೋ ಸತ್ಯ ತಿಳ್ಕೊಳ್ತೀನಿ. ಆದರೆ ಅಣ್ಣ, ಅಲ್ಲಿವರೆಗೂ ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬೇಡಿ. ಆಯಿತು, ನೀವು ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದೀರಾ. ನಾನು ನಿಮ್ಮನ್ನು ತಂಗಿ ಅಂತ ಒಪ್ಕೊಂಡು ನಿಮಗೆ ಯಾವಾಗ ಏನೇ ಕಷ್ಟ ಆದರೂ ನಾನು ಕೇಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ಯಾಕೆ ಕಂಟ್ಕೊಳ್ತಾ ಇದೆ? ಏನಿಲ್ಲ. ನೀವು ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದೀರಾ. ನಿಮ್ಮನ್ನು ನಾನು ಪುಟ್ಟಿ ಥರ ನಾನು ಒಪ್ಕೋತೀನಿ. ನಿಮ್ಗೆ ಏನೇ ಕಷ್ಟ ಬಂದರೂ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ. ಧೈರ್ಯವಾಗಿರಿ. ಒಂದು ವಿಷಯ, ನಿಮ್ಮ ಮನೇಲಿ ಯಾರಾದರೂ ಪೊಲೀಸ್ ಹೋಗಿದ್ದಾರಾ? ಯಾಕೆ? ಏನಿಲ್ಲ, ಆಗಲೇ ಅಷ್ಟೊಂದು ವಿಚಾರ ತಿಳ್ಕೊಳ್ಳೋ ಥರ ಕೇಳ್ತಿದ್ರಲ್ಲ, ಪೊಲೀಸವ್ರ ಥರನೇ ಮಾತಾಡ್ತಾ ಇದ್ರಿ, ಅದಕ್ಕೆ ಕೇಳಿದೆ. ನಾನು ಹೊಡ್ತೀನಿ ಅಣ್ಣ. ಹಾಂ, ಆ ಮನೇಲಿ ಏನೋ ದೊಡ್ಡ ಘಟನೆ ನಡೆದಿದೆ. ಅದಕ್ಕೆ ಪುಟ್ಟಿ ಇನ್ನೂ ದೀಪ ಅನ್ನೋ ಸತ್ಯನ ಹೇಳ್ತಿಲ್ಲ. ಅದರ ಜೊತೆ ಗುರುಭಾವ ಬದುಕಿಲ್ಲ ಅಂದರೆ ಏನೋ ಗೊಂದಲ ಆಗಿರಬೇಕು. ನನಗನ್ಸೋ ಪ್ರಕಾರ ಸೌಂದರ್ಯದೇ ನಾವು ಕೈವಾಡ ಇರಬೇಕು. ಇರಲಿ, ಯಾವುದಕ್ಕೂ ಪುಟ್ಟಿ ಸತ್ಯ ಕಂಡುಹಿಡಿಯೋವರೆಗೂ ನಾವೆಲ್ಲ ಸುಮ್ಮನೆ ಇರೋಣ. ಆಹಾ, ಏನು ಲವ್ ಬರ್ಡ್ಸು, ಬೆಳಗ್ಗೆ ಮನೆಯಿಂದ ಹೊರಗೋದವರು ಇಷ್ಟೊತ್ತಿಗೆ ವಾಪಸ್ ಬರ್ತಿದ್ದೀರಾ? ಏನು ಸಮಾಚಾರ? ಡೇಟಿಂಗು ತುಂಬ ಜೋರಾಗಿದ್ದಂಗಿದೆ. ಹಾಗೇನಿಲ್ಲ ಚಿಕ್ಕ ಮಾವ. ಏನು ಬೆಳಗ್ಗೆಯಿಂದ ಡೇಟಿಂಗ್ ಮಾಡಲಿಲ್ವಾ? ಅದೇ ನಮ್ಮ ತಪ್ಪಿದೆ ದಿಶಾ. ನವ ದಂಪತಿಗಳು ಮದುವೆ ಆದ ಹೊಸರಲ್ಲಿ ಈ ಥರ ಎಲ್ಲ ಸುತ್ತಾಡ್ತಾ ಇದ್ರೆ ದಾಂಪತ್ಯ ಜೀವನದಲ್ಲಿ ಸುಖವಾಗಿರುತ್ತೆ. ನನಗಂತೂ ಆ ಸುಖ ಸಿಕ್ಕಿಲ್ಲ, ನೀವಾದರೂ ಎಂಜಾಯ್ ಮಾಡಿ. ಓಹೋ, ಏನ್ರಿ ಸುಖ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಿಲ್ಲ ಸುಕ್ಕು, ನಾನು ಮದುವೆ ಆದಾಗಲಿಂದ ಇವಾಗವರೆಗೂ ಸುಖವಾಗಿದ್ದೀನಿ ಅಂತ ಇವ್ರಿಗೆ ಹೇಳ್ತಿದ್ದೆ. ಅದನ್ನ ಚಿರೋ, ಚಿಕ್ಕಪ್ಪಂಗೆ ಏನೋ ಸುಖ ಸಿಗ್ಲಿಲ್ವಂತೆ ಚಿಕ್ಕಮ್ಮ. ಹಾಗಲ್ಲ ಕಣೋ ನಾನು ಹೇಳಿದ್ದು. ಸುಕ್ಕು, ನಿನ್ನ ಜೊತೆ ತುಂಬ ಸುಖವಾಗಿದ್ದೀನಿ ಕಣಿ ನಾನು. ದೋಸೆ ತಿರುವಾಕೋದು ನೋಡಿದ್ದೆ, ಹಂಚುನೇ ತಿರುವಾಕೋದು ಫಸ್ಟ್ ಟೈಮ್ ನೋಡಿದೆ ಚಿಕ್ಕಪ್ಪ. ನೀನು ಈ ಥರದ್ದೆಲ್ಲ ಮುಂದೆ ಮಾಡಬೇಕಾಗತ್ತೆ ಕಣಪ್ಪ. ಸದ್ಯಕ್ಕೆ ನನ್ನ ಮ್ಯಾರಿಡ್ ಲೈಫ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಈಗಲೇ ಚಿಂತೆ ಯಾಕೆ? ನೀವಿಬ್ರು ಈ ತರ ಖುಷಿಯಾಗಿರೋದು ನೋಡಕ್ಕೆ ನಮಗ್ ತುಂಬಾ ಖುಷಿ ಆಗ್ತಿದೆ. ನಿಮ್ಮಿಬ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ. ಅದಕ್ಕೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಯಾಕೆ? ನೀವು ಸೆಲೆಕ್ಟ್ ಮಾಡಿರೋ ಹುಡುಗಿ ನಿಜವಾಗ್ಲೂ ಬ್ಯೂಟಿ ವಿತ್ ಬ್ರೈನ್ಸ್ ಅಂತಾರಲ್ಲ, ಆ ಥರ ದಿಶಾ ನನಗೆ ಪರ್ಫೆಕ್ಟ್ ಜೋಡಿ. ದಿಶಾ ನಾನು ಇವತ್ತು ಇಷ್ಟು ಸಂತೋಷವಾಗಿದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀವೇ. ಸೊ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯು ಡಿಸರ್ವ್ ಇಟ್. ಎಂಜಾಯ್. ಸುಕ್ಕು, ರೂಮ್ಗೆ ಹೋಗೋಣ ಬಾರೆ. ಯಾರ ಮುಂದೆ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅಯ್ಯ, ನಾನೇನು ತಪ್ಪು ಹೇಳಿದೆ? ಈಗ ಚಿರೋ ದಿಶಾನು ಅವ್ರು ರೂಮ್ಗೆ ಹೋಗ್ತಾರಲ್ವಾ, ಗಂಡ ಹೆಂಡತಿ ರಾತ್ರಿ ಮಲ್ಕೊಳ್ಬೇಕಾರೆ ರೂಮ್ಗೆ ತಾನೇ ಹೋಗ್ತಾರೆ, ಇನ್ನೆಲ್ಲರೂ ಹೋಗ್ತಾರ? ನಾನು ತಪ್ಪು ಹೇಳಿದ್ನ ಚಿರೋ? ಚೇಚೆ ಇಲ್ಲ ಚಿಕ್ಕಪ್ಪ, ಸತ್ಯಹರಿಶ್ಚಂದ್ರ ಒಂದು ತುಂಡು ನೀವು. ನೋಡಿ ಕೇಳಿಸ್ಕೊ. ಎಲ್ಲ ಕರ್ಮನೊಂದು. ಏಯ್, ಒಬ್ಬಳೇ ಹೋಗ್ಬೇಡು, ನಾನು ಬಂದೇ ಇರೇ. ವಾ, ಎಲ್ರಿ ಹೋಗ್ತಿದ್ದೀರ? ನಿಂತ್ಕೊಳ್ರಿ. ಏನು ಯೋಚನೆ ಮಾಡ್ತಿದ್ದೀರಾ? ನೀವೊಂದು ಮದುವೆ ಆಗಿ ನಾನೊಂದು ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸ್ತಿದೆ. ಹಂಗಂತ ಡಿವೋರ್ಸ್ ಕೊಟ್ಬಿಟ್ಟಿರ ಕಣ್ರಿ. ದೀಪ ಅವರು ಇಲ್ಲ, ನೀವು ಇಲ್ಲದೆ ಹೆಂಗ್ ಜೀವನ ಸಾಗಿಸ್ಲಿ ನಾನು? ಅಲ್ಲ, ದೀಪ ಅವ್ರನ್ನ ಇಷ್ಟು ಬೇಗ ಹೆಂಗೆ ಮರ್ತ್ರಿ? ಚೇಚೆ ಮರ್ತಿಲ್ಲಪ್ಪ, ಅವ್ರು ಯಾವಾಗಲೂ ನನ್ನ ನೆನಪಲ್ಲಿ ಇರ್ತಾರೆ. ಮತ್ತೆ ನಾನೇನು ಹೆಂಗೆ ಇಷ್ಟಪಟ್ರಿ? ನೀವು ಯಾವಾಗಲೂ ನನ್ನ ಹಾರ್ಟಲ್ಲಿ ಇರ್ತೀರಾ. ಅಲ್ಲ ಚಿರ, ನಾಳೆ ದಿನ ನಾನು ನಿಮ್ಮಿಂದ ದೂರ ಹೋದ್ರೆ ಇನ್ಯಾರನ್ನೂ ಇಷ್ಟಪಡ್ತೀರಾ? ಚೇಚೆ ಖಂಡಿತ ಇಲ್ಲಪ್ಪ. ಬದುಕಿದ್ರು ಸತ್ತಿದ್ರು ಕೊನೆವರೆಗೂ ನಿಮ್ಮ ಜೊತೆ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಯು ಆರ್ ಮೈ ಎವ್ರಿಥಿಂಗ್. ಬಟ್ ನಾನು ನಿಮ್ಮನ್ನು ಎಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ವೈ? ಪ್ಲೀಸ್ ಚಿರ, ಇದೆಲ್ಲ ನಂಗೆ ಕೇಳಬೇಡಿ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ್ರಿ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊಂಬಿಡಿ. ಆಗಲ್ಲ,
ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಜವಾಗ್ಲೂ ನಿಮ್ಮ ಲುಕ್ಕಲ್ಲಿ ಏನೋ ಮಜಾ ಇದೆ ಕಣ್ರಿ. ಇದರಿಂದಾನೆ ನಿಮ್ಮ ಕಂಡ್ರೆ ನಂಗೆ ಆಗಲ್ಲ. ಎಲ್ಲ ಹೆಣ್ತಿರ್ಗೂ ತನ್ನ ಗಂಡ ಹೊಗಳಬೇಕು ಅಂತ ಆಸೆ ಇದ್ದರೆ ನೀವು ಯಾಕೆ ಹಿಂಗೆ ಆಡ್ತೀರ? ಚಿರಾಗ್, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಪ್ಲೀಸ್ ಬಿಡಿ. ಹೇಳ್ಕೊಂಡ್ರೆಲ್ಲ ಗೊತ್ತಾಗುತ್ತಪ್ಪ, ನೀವು ಹೇಳ್ಕೊಳ್ಳೋ ಮನಸ್ಸು ಮಾಡ್ತಿಲ್ಲ ಅಷ್ಟೇ. ಮಾಡೋದು ಇಲ್ಲ ಅನ್ಕೊಳ್ಳಿ. ಯಾಕೆ? ಮೊದಲು ನನ್ನ ತಲೆ ತಿನ್ನೋದನ್ನು ಬಿಡಿ. ಎಲ್ಲೂ ಸರಿಯಾದ ಮಾಹಿತಿನೇ ಸಿಗ್ತಾ ಇಲ್ವಲ್ಲ. ಅಲ್ಲ, ಅಲ್ಲೇನಾದರೂ ಕಳ್ಸಾಗಾಣಿಕೆ ಆಗ್ತಾ ಇತ್ತಾ ಅಂತ. ಕರೆಕ್ಟ್. ಹಲೋ, ಅದು ಆ ಕೇಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಅದೇ ಬೆಳಿಗ್ಗೆ ಡಿಸ್ಕಸ್ ಮಾಡಿದ್ನಲ್ಲ. ಇಲ್ವಾ? ನಿಮ್ಮ ಹತ್ರನೂ ಇಲ್ವಾ? ಏನು ಜನನಪ್ಪ. ಆಯಿತು, ನೋಡ್ತೀನಪ್ಪ. ಅಪ್ಪ, ನೀವು ಯಾವ ಕೇಸ್ ಬಗ್ಗೆ ಅಪ್ಪ? ಇದ್ಯಾರು? ಗುರುನ ಹೆಸರಲ್ಲಿ ಮಿಸ್ಸಿಂಗ್ ಕೇಸ್ ಇದೆಯಲ್ಲ. ಪುಟ್ಟಿ ಹೇಳ್ತಿದ್ದಿದ್ದು ಗುರು ಬಾಡಿ ಮಿಸ್ಸಿಂಗ್ ಕೇಸ್ ಇದೆನಾ? ಇದು ಅವತ್ತು ನಾನು ಕಾಡ್ಗೆ ಹೋಗಿದ್ದ ಸ್ಪಾಟೇ ಅಲ್ವಾ? ಅಲ್ಲಿಂದನೇ ಈ ವ್ಯಕ್ತಿನ ಮನೆ ಕರ್ಕೊಂಡ್ಬಂದಿರೋದು. ಅಂದರೆ ಇವರು ನಮ್ಮ ಭಾವ ಅವರನ್ನ ಗುರುನ? ಇವ್ರು ನೋಡ್ತಿದ್ರೆ ಯಾಕೋ ನಮ್ಮ ಅಳಿಯಂದ್ರು ಚಿರು ತರಾನೇ ಇದಾರೆ ಅನಿಸ್ತಿದೆ ಅಲ್ವಾ? ಅದೇ ನಮ್ಮ ಬಾವನ ಮನೆ ಇದೆಯಲ್ಲ, ಚಿರಣ್ಣವ್ರ ಮನೆ. ಏನಾಯ್ತು? ಹೌದು, ಈ ವ್ಯಕ್ತಿನೇ ನಮ್ಮ ಭಾವ ಅವರಣ್ಣ ಗುರು. ಈ ವಿಷಯ ಈಗಲೇ ಪುಟ್ಟಿಗೂ ಭಾವಂಗೆ ಹೇಳ್ಬಿಡೋಣ. ನೋನು ಬೇಡ. ಎಲ್ಲರೂ ಹೇಳ್ದಂಗೆ ಇದ್ರ ಹಿಂದೆ ಸೌಂದರ್ಯ ಅವ್ರದ್ದೇ ಕೈವಾಡ ಇರಬೇಕು. ಅದಕ್ಕೆ ಗುರು ಅವರು ಪೂರ್ತಿ ಹುಷಾರಾಗೋವರೆಗೂ ಸೈಲೆಂಟಾಗಿರೋದು ಒಳ್ಳೆಯದು. ಇವರಿಗೆಲ್ಲ ನೆನಪದ ಮೇಲೆ ನಾನೇ ಎಲ್ಲರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿ.